ನಿಮ್ಮನ್ನು ಭಯಂಕರವಾದಂಥ ಗೋಳಾಟಕ್ಕೆ ನಡೆಸುವಂಥದ್ದು ಯಾರು? ಮೋಸಗಾರನ ಯಾರಮ್ಮ? ಮೋಸಗಾರ ಯಾರ? ಪ್ರಾರ್ಥನೆಗೆ ಹೋಗ್ಬೇಕಂದ್ರೆ ಇವ ಯಾಕೆ ಹೋಗ್ತೀವಿ ಬಿಡು, ಇನ್ನು ಸ್ವಲ್ಪ ಮಲ್ಕೋ ಸೋಮಾರಿ, ಇನ್ನೂ ಸ್ವಲ್ಪ ಮಲ್ಕೊಮ್ಮ, ಬೇಗ ಎದ್ದೊಳ್ಬೇಡಮ್ಮ, ಸುವಾರ್ತೆ ಹೋಗ್ಬೇಡಮ್ಮ, ವಾಕ್ಯ ಓದಬೇಡಮ್ಮ, ಹೋಗ್ಬೇಡಪ್ಪ, ಚೆನ್ನಾಗಿ ಮಲ್ಕೋ, ನಿದ್ದೆ ಬರುತ್ತಲ್ಲ ಮಲ್ಕೋ ಅಂತ ಇದ್ದೀವ? ನಿನ್ನ ದೇಹ ಹೇಳ್ತಾ ಇದೆಯಾ? ಹಾಗಾದರೆ ನಿನ್ನನ್ನು ಮೋಸ ಮಾಡ್ತಾ ಇದ್ದೀನಿ. ನಿನ್ನ ದೇಹನೇ ನಿನಗೆ ದೊಡ್ಡ ಮೋಸ. ಇನ್ನೊಬ್ಬರೆಲ್ಲ ನಿನ್ನ ಮೋಸ ಮಾಡೋದು, ಇನ್ನೊಬ್ಬರು ಮೋಸ ಮಾಡಿದ್ರೆ ಇನ್ನೂ ಚಿಕ್ಕದು ಮೋಸ. ನಿನ್ನ ದೇಹ ಇದೆ, ನಮ್ಮ ದೇಹ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳೋಣ, ಒಳ್ಳೆ ಊಟ ಕೊಡೋಣ ಇದಕ್ಕೆ. ಆದರೆ ಈ ಶರೀರಕ್ಕೆ ಬೇಕಾದಂಥ ಕೋರಿಕೆಗಳನ್ನು ತೀರಿಸಿ ಸೋಂಬೇರಿಗಳಾಗಿ ಜೀವಿಸಿದರೆ ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗುತ್ತೆ. ಶರೀರಾನುಸಾರವಾಗಿ ಬದುಕಿದರೆ ನರಕ, ಆತ್ಮಾನುಸಾರವಾಗಿ ಬದುಕಿದರೆ ಜೀವ.